ಬೇಬಿ ಕಾರ್ನ್ ಪ್ಯಾಕೆಟ್ಗಳಲ್ಲಿ ಕೀಟಗಳು ಪತ್ತೆಯಾಗಿದೆ. ಅವಧಿ ಮೀರಿ ಗಬ್ಬೆದ್ದು ನಾರುವಂತಹ ಮಶ್ರೂಮ್ಗಳ ಶೇಖರಣೆ. ಪಗ್ ಅಂಡ್ ಬಾಟಲ್ಸ್ ಪಬ್ ಕಿಚನ್ಗೆ ಬೀಗ ಹಾಕಿ ಸೀಸ್ ಮಾಡಲಾಗಿದೆ. ಬೇಬಿ ಕಾರ್ನ್ ಪ್ಯಾಕೆಟ್ಗಳಲ್ಲಿ ಕೀಟಗಳು ಪತ್ತೆಯಾಗಿದೆ. ಅವಧಿ ಮೀರಿದಂತಹ ಗಬ್ಬೆದ್ದು ನಾರುವಂತಹ ಮಶ್ರೂಮ್ಗಳ ಶೇಖರಣೆ ಮಾಡಲಾಗಿತ್ತು. ಪಗ್ ಅಂಡ್ ಬಾಟಲ್ಸ್ ಪಬ್ ಕಿಚನ್ಗೆ ಬೀಗ ಹಾಕಿ ಸೀಸ್ ಮಾಡಲಾಗಿದೆ. ಫ್ರೀಜರ್ನಲ್ಲಿ ರಾಶಿಗಟ್ಟಲೆ ಕೊಳ್ತಂತಹ ಆಹಾರ ಪದಾರ್ಥಗಳು ಪತ್ತೆಯಾಗಿದೆ. ಚೀಸ್ ಪ್ಯಾಕೆಟ್ನಲ್ಲಿ ಸತ್ತ ಜಿರಳೆ ಪತ್ತೆ ಆಯಿತು. ಮಶ್ರೂಮ್ನಲ್ಲಿ ಫಂಗಸ್ ಬಂದಿತ್ತು. ಚೈನೀಸ್ ಅಡುಗೆಗೆ ಬಳಸುವಂತಹ ತರಕಾರಿಗಳು ಕಳಪೆ ಮಟ್ಟದ್ದಾಗಿತ್ತು. ಆಹಾರ ಪದಾರ್ಥಗಳ ಸ್ಯಾಂಪಲ್ ಅನ್ನು ಪಡೆದುಕೊಂಡು ಕಿಚನ್ ಅನ್ನು ಸೀಸ್ ಮಾಡಲಾಗಿದೆ. ಅವಧಿ ಮೀರಿದಂಥ ಆಹಾರವನ್ನು ನೀಡ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಬೀಗ ಜಡಿಯಲಾಗಿದೆ. 7 ಮಂದಿ ಆಹಾರ ಇಲಾಖೆಯ ಅಧಿಕಾರಿಗಳು ನೋಡಿ ದಾಳಿ ನಡೆಸ್ತಾರೆ. ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಇವೆಲ್ಲ ಕೂಡ ಪತ್ತೆ ಆಗಿರುವಂಥದ್ದು ಫಂಗಸ್ಸು, ಬೂಸ್ಟು, ಕೊಳ್ತೋಗಿರೋದು, ಗಬ್ಬದ್ನಾರದು, ಓಪನ್ ಮಾಡಿದ್ರೆ ಜಿರಳೆ ಸಿಗುವಂಥದ್ದು, ಹುಳುಗಳು ಓಡಾಡೋದು. 7 ಮಂದಿ ಆಹಾರ ಇಲಾಖೆ ಅಧಿಕಾರಿಗಳಿಂದ ನಡೆಸಿದಂಥ ಕಾರ್ಯಾಚರಣೆಯಲ್ಲಿ ಕಂಡು ಬಂದಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ. ಹಿಂಗಿತ್ತು ದೊಡ್ಡ ದೊಡ್ಡ ಹೋಟೆಲ್ಗಳು, ಎಷ್ಟು ಅಧ್ವಾನವಾಗಿದೆ. ಅಲ್ಲಿ ಕೊಡುವಂತಹ ಆಹಾರ ಪದಾರ್ಥಗಳಿದೆಯಲ್ಲ, ಅವರು ಬಳಸ್ತಾ ಇದ್ರಲ್ಲ ಆಹಾರ ಪದಾರ್ಥಗಳನ್ನು, ಸೊ ಯಾವ ರೀತಿಯಾಗಿತ್ತು ಅನ್ನೋದನ್ನ ಕೂಡ ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸತತವಾಗಿ 2-3 ದಿನಗಳಿಂದಲೂ ಕೂಡ ದಾಳಿಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ರಾಶಿಗಟ್ಟಲೆ ನೋಡಿ ಕೊಳೆತಂತಹ ಆಹಾರ ಪದಾರ್ಥಗಳು ಸಿಕ್ಕಿದೆ ಅವರಿಗೆ. ಅಧಿಕಾರಿಗಳೇ ಒಂದು ಕ್ಷಣ ದಂಗಾಗಬಿಟ್ರು. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೆಲ್ಲ ಹಿಂಗೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರು ಯಾಕಂದರೆ ಅಮೌಂಟು ಕೂಡ ಅಷ್ಟರ ಮಟ್ಟಿಗೆ ಅವರು ಹಾಕಿರ್ತಾರೆ. ಒಂದೊಂದು ಊಟ ತಿಂಡಿ ಇರ್ಬೋದು, ಕಾಫಿ ಟೀ ಎಲ್ಲದಕ್ಕೂ ಕೂಡ ಅಷ್ಟರ ಮಟ್ಟಿಗೆ ಅವರು ದುಡ್ಡನ್ನು ಹಾಕಿರ್ತಾರೆ. ಅಂಥದ್ರಲ್ಲಿ ಈ ರೀತಿಯಾಗೆಲ್ಲ ಮೋಸವಾಗಿರೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ರೇನೋ ಅಧಿಕಾರಿಗಳು ಕೂಡ. ಅವ್ರಿಗೆ ಶಾಕ್ ಆಗೋಯ್ತು. ಹಿಂಗೆಲ್ಲ ಮೇಂಟೆನೆನ್ಸ್ ಕ್ಲೀನ್ ಆಗಿರುತ್ತೆ, ಅಚ್ಚುಕಟ್ಟಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ರು. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ನಮಗೆ ಕಾಣಿಸೋದೆಲ್ಲ ಹಾಗೇನೆ ನೋಡಿ. ಅದಕ್ಕೆ ಕಣ್ಣು ಕಾಣೋದೆಲ್ಲ ನಂಬಾರ್ದು ಅಂತಾರಲ್ಲ, ಇದಕ್ಕೆ ಇರಬೇಕು ದೊಡ್ಡವ್ರು ಹೇಳುವಂಥದ್ದು ಗಾದೆಗಳನ್ನು. ಕಣ್ಣು ಕಾಣಿಸೋದನ್ನೆಲ್ಲ ಯಾವುದಕ್ಕೂ ತಳುಕು ಬಳಕುಗಳನ್ನೆಲ್ಲ ನಂಬಾರ್ದು ಅಂತ ಹೇಳ್ತಿರ್ತಾರಲ್ಲ ನೋಡಿ. ಎಷ್ಟೆಲ್ಲ ಅಧ್ವಾನ ಆಗಿದೆ ಈ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆನ್ಲೈನ್ ಫುಡ್ ಡೆಲಿವರಿ ಸೆಂಟ್ರಲೈಸ್ ಕಿಚನ್ ಮೇಲೂ ಕೂಡ ನಿಗಾ ಇರಿಸಲಾಗಿದೆ. ಕೇವಲ ಐಷಾರಾಮಿ ಹೋಟೆಲ್ ಅಲ್ಲ, ಆನ್ಲೈನ್ ಫುಡ್ಗೂ ಕೂಡ ಶಾಕ್ ಎದುರಾಗಿದೆ. ಸೆಂಟ್ರಲೈಸ್ ಕಿಚನ್ ಮೇಲೂ ಕೂಡ ಕಣ್ಣಿಡಲು ಮುಂದಾಗಿದ್ದಾರೆ ಅಧಿಕಾರಿಗಳು. ಕೇವಲ ಐಷಾರಾಮಿ ಹೋಟೆಲ್ ಅಲ್ಲ, ಆನ್ಲೈನ್ ಫುಡ್ಗೂ ಕೂಡ ಶಾಕ್ ಎದುರಾಗಿದೆ. ಸೆಂಟ್ರಲೈಸ್ ಕಿಚನ್ ಮೇಲೂ ಕೂಡ ಕಣ್ಣಿಡಲು ಮುಂದಾಗಿದ್ದಾರೆ ಅಧಿಕಾರಿಗಳು. ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಫುಡ್ ಬುಕ್ ಮಾಡುವಂಥ ಸಾಕಷ್ಟು ಜನರಿದ್ದಾರೆ, ಹೌದು. ಆದರೆ ಎಷ್ಟರ ಮಟ್ಟಿಗೆ ಆನ್ಲೈನ್ ಫುಡ್ ಸೇಫ್ ಅನ್ನುವಂತಹ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಮುಂದಿನ ವಾರದಿಂದ ಆನ್ಲೈನ್ ಡೆಲಿವರಿ ಆ್ಯಪ್ಗಳ ಮೇಲೂ ಕೂಡ ನಿಗಾ ಇರಿಸಲಾಗುತ್ತೆ. ಇದರೊಂದಿಗೆ ಸೆಂಟ್ರಲೈಸ್ ಕಿಚನ್ಗಳ ಮೇಲೆ ಆಹಾರ ಇಲಾಖೆ ಕಣ್ಣಿಟ್ಟಿದೆ. ಸೆಂಟ್ರಲೈಸ್ ಕಿಚನ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಡುಗೆ ಸಿದ್ಧವಾಗುತ್ತೆ. ಒಂದೇ ಸೂರಿನ ಅಡುಗೆಯಲ್ಲಿ ಆಹಾರ ಸಿದ್ಧಪಡಿಸಿ ವಿವಿಧೆಡೆ ಸರಬರಾಜು ನಡೆಸ್ತಾರೆ ಇವರು. 3ನೇ ದಿನ ನಾವು ಈ 3 ಸ್ಟಾರ್ 5 ಸ್ಟಾರ್ ಹೋಟ್ಲು ರೈಡ್ ಮಾಡೋ ಇದರಲ್ಲಿ ಇವತ್ತು UB ಸಿಟಿಲಿರೋ ಎಲ್ಲ ಹೋಟ್ಲುಗಳು ಮತ್ತು ಬ್ರಿಗೇಡ್ ರೋಡಲ್ಲಿರೋ ಹೋಟ್ಲುಗಳ ಕೆಲವು ಹೋಟ್ಲುಗಳನ್ನ ನಾವು ರೈಡ್ ಮಾಡಲಿಕ್ಕೆ ಮಾನ್ಯ ಸಚಿವರ ನಿರ್ದೇಶನದ ಮೇಲೆ ಬಂದಿದ್ದೀವಿ. ಇಲ್ಲಿ ಸುಮಾರು ಒಂದು 3 ಕಡೆ ಭಾಳ ಅಂದರೆ ಚಿಕನ್ ಇರ್ಬೋದು, ಮಟನ್ ಇರ್ಬೋದು, 1 ವರ್ಷದ ಮೇಲಿಂದು ಇದೆ. ರಾಯಲ್ ಚೈನಾ ಅಂತ ಐತೆ, ಅಲ್ಲಿ ಸುಮಾರು ಒಂದು 50 kg ಮಟನ್ನು ಚಿಕನ್ನು ಸಿಕ್ಕಿದೆ. ಆಮೇಲೆ ಟಸ್ಕಾನ ಅಂತಿದೆ, ಅಲ್ಲಿ ವೆಜಿಟೇಬಲ್ಸು ಎಕ್ಸ್ಪೈರ್ ಡೇಟ್ ಇದೆ. ಆಮೇಲೆ ಒಂದು ಕಡೆ ಈ ಡ್ರೈ ಫ್ರೂಟ್ಸು ಏನು ಮಾಡಿದ್ದಾನೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಸುಷ್ಮಿತಾ, ಇತ್ತೀಚಿನ ದಿನಗಳಲ್ಲೂ ಕೂಡ ಆಹಾರ ಸಂಬಂಧಿತವಾಗಿ ಬಹಳಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ನಾವು ನೋಡ್ತಾನೆ ಇರ್ತೀವಿ. ವಿಚಿತ್ರವಾದಂತಹ ಕಾಯಿಲೆಗಳು, ಥರಥರವರಿಯಾದಂತಹ ಕಾಯಿಲೆಗಳನ್ನು ನೋಡ್ತಾ ಇರ್ತೀವಿ. ಮೇ ಬಿ ಈ ಹೋಟೆಲ್ ಮಾಲೀಕರು ಕೂಡ ಅದಕ್ಕೆ ನೇರ ಹೊಣೆ ಅಂತಲೂ ಕೂಡ ಹೇಳ್ಬೋದು. ಇದನ್ನ ಕಡಿವಾಣ ಹಾಕಲಿಕ್ಕೆ ಅಂತ ಹೇಳಿ ಆಹಾರ ಇಲಾಖೆ ಏನು ಮಾಡ್ತಾ ಇದೆ, ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಏನಿದೆ ಮಾಹಿತಿ?
ಎಸ್ ಕುಸುಮ, ಕಳೆದ 4 ದಿನದಿಂದಲೂ ಕೂಡ ಐಷಾರಾಮಿ ಹೋಟೆಲ್ ಆಗಿರ್ಬೋದು, ಪಬ್ ರೆಸ್ಟೋರೆಂಟ್ಗಳಿಗೆ ಒಂದು ರೀತಿಯಲ್ಲಿ ವಕ್ರದೆಸೆ ಶುರುವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಷ್ಟು ದಿನ ಸಣ್ಣ ಪುಟ್ಟ ಹೋಟೆಲ್ಗಳ ಮೇಲೆ ದಾಳಿ ಮಾಡ್ತಾ ಇದ್ದಂತಹ ಆಹಾರ ಸುರಕ್ಷತಾ ಪ್ರಾಧಿಕಾರ ಇದೀಗ ಐಷಾರಾಮಿ ಹೋಟೆಲ್ಗಳ ಮೇಲೆ ಕಳೆದ 4 ದಿನದಿಂದಲೂ ಕೂಡ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ನಿನ್ನೆಯೂ ಕೂಡ ನಾವು ಗಮನಿಸಿದಂಗೆ UB ಸಿಟಿಯ ಮೇಲೆ ದಾಳಿ ಮಾಡಿರುವಂಥದ್ದು. UB ಸಿಟಿಯ 10 ಪಬ್ ರೆಸ್ಟೋರೆಂಟ್ಗಳ ಮೇಲೆ ದಾಳಿಯನ್ನ ನಡೆಸಿ ಅದರಲ್ಲಿ 4 ಪಬ್ ರೆಸ್ಟೋರೆಂಟ್ಗಳಲ್ಲಿ ಅವಧಿ ಮೀರಿರುವಂತಹ ಆಹಾರ ಪದಾರ್ಥಗಳು ಜೊತೆಗೆ ಕೊಳೆತ ಮಾಂಸ, ಮೀನು ಇವೆಲ್ಲವೂ ಕೂಡ ಕಂಡು ಬಂದಿದೆ. ಹೀಗಾಗಿ 4 ಪಬ್ ರೆಸ್ಟೋರೆಂಟ್ಗಳಿಗೆ ಅಲ್ಲಿ ಕಿಚನ್ಗೆ ಬೀಗವನ್ನ ಹಾಕಿರುವಂಥದ್ದು. ಅದ್ರ ಜೊತೆಗೆ ಬ್ರಿಗೇಡ್ ರೋಡ್ ಅಲ್ಲಿರುವಂತಹ ಪಬ್ ಅಂಡ್ ಬಾಟಲ್ಸ್ ಏನು ಪಬ್ ರೆಸ್ಟೋರೆಂಟ್ ಏನಿದೆ ಆ ಒಂದು ರೆಸ್ಟೋ ಬಾರಲ್ಲಿ 60% ಹಾಳಾದಂತಹ ಎಕ್ಸ್ಪೈರಿ ಡೇಟ್ ಆದಂತಹ ವಸ್ತುಗಳು ಸಿಕ್ಕಿರುವಂತಹದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಾವು ದೊಡ್ಡ ದೊಡ್ಡ ಐಷಾರಾಮಿ ಹೋಟೆಲ್ಸ್ಗಳು, ಅದರಲ್ಲೂ ಕೂಡ 3 ಸ್ಟಾರ್ 5 ಸ್ಟಾರ್ 7 ಸ್ಟಾರ್ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಕ್ಲೀನ್ ಆಗಿರುತ್ತೆ, ಒಳ್ಳೆಯ ಆಹಾರವನ್ನು ಬಳಸ್ತಾರೆ, ಒಳ್ಳೆಯ ಆಹಾರ ಪದಾರ್ಥವನ್ನ ನೀಡ್ತಾರೆ ಅನ್ನುವಂತಹ ಗುಂಗಲ್ಲೇ ಇರ್ತೀವಿ. ಆದರೆ ಈ ಎಲ್ಲ ಯೋಚನೆಗಳು ಕೂಡ ತಪ್ಪು ಅನ್ನೋದನ್ನ ಇವಾಗ ಆಹಾರ ಸುರಕ್ಷತಾ ಪ್ರಾಧಿಕಾರ ಸಾಬೀತನ್ನ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಹೋಟೆಲ್ಗಿಂತ ದೊಡ್ಡ ಹೋಟೆಲ್ಗಳಲ್ಲಿ ಎಷ್ಟರ ಮಟ್ಟಿಗೆ ಕಳಪೆ ಆಹಾರವನ್ನು ನೀಡ್ತಾ ಇದ್ದಾರೆ ಅನ್ನೋದು ಇವಾಗ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ 1.5 ವರ್ಷಕ್ಕೂ ಅಧಿಕ ಸಮಯದಿಂದ ಇಟ್ಟಿರುವಂತಹ ಚಿಕನ್ ಆಗಿರಬಹುದು, ಮಟನ್ ಆಗಿರಬಹುದು, ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಇದ್ರ ಜೊತೆಗೆ ಸಾಮಾನ್ಯವಾಗಿ ಮೀನನ್ನ ಕೇವಲ 1 ತಿಂಗಳು ಮಾತ್ರ ನಾವು ಫ್ರೀಸರ್ ಅಲ್ಲಿ ಇಟ್ಟು ಅದನ್ನ ಸೇಫ್ ಗಾರ್ಡ್ ಮಾಡ್ಬೋದು. ಆದ್ರೆ ಸಿಗ್ತಾ ಇರುವಂತಹ ಮೀನೆಲ್ಲವೂ ಕೂಡ 1 ವರ್ಷಕ್ಕೂ ಅಧಿಕ ಸಮಯದಿಂದ ಅಲ್ಲಿ ಸಂಗ್ರಹಿಸಿಟ್ಟಿರೋದು ಕಂಡು ಬರ್ತಾ ಇದೆ. ಇದ್ರ ಜೊತೆಗೆ ಅವಧಿ ಮೀರಿರುವಂತಹ ಕೆಲವೊಂದಿಷ್ಟು ಆಲ್ಕೋಹಾಲ್ಗಳನ್ನು ಕೂಡ ಮಾರಾಟ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಇದ್ರ ಜೊತೆಗೆ ಚೀಸ್ ಆಗಿರಬಹುದು, ಪಾಪ್ಕಾರ್ನ್ ಆಗಿರಬಹುದು, ಇದೆಲ್ಲವೂ ಕೂಡ ಹಾಳಾಗಿದೆ. ಆಲ್ಮೋಸ್ಟ್ ಅಂದ್ರೆ UB ಸಿಟಿಯಲ್ಲೇ ಸರಿಸುಮಾರು 132 kg ಹಾಳಾದಂತಹ ಕೊಳೆತದಂತಹ ಮಾಂಸ ಆಗಿರ್ಬೋದು, ತರಕಾರಿ ಸಿಕ್ಕಿದೆ. ಇದ್ರ ಜೊತೆಗೆ ಪದೇ ಪದೇ ರೀಯೂಸ್ ಮಾಡ್ತಿರುವಂತಹ ಆಯಿಲ್ ಅನ್ನು ಕೂಡ ಬಳಸ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಕಂಡು ಬಂದಿದೆ. ಇದ್ರ ಜೊತೆಗೆ ಇವಾಗ ಇಷ್ಟು ದಿನ ಅಂದ್ರೆ ಕಳೆದ 3-4 ದಿನದಿಂದಲೂ ಕೂಡ ಹೋಟೆಲ್ಗಳಿಗೆ ನೇರವಾಗಿ ಭೇಟಿ ನೀಡಿ ಏನು ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇದ್ರು. ಇನ್ನು ಮುಂದೆ ಆನ್ಲೈನ್ ಫುಡ್ಗಳ ಮೇಲೂ ಕೂಡ ದಾಳಿ ಮಾಡ್ಲಿಕ್ಕೆ ಈಗ ಸಜ್ಜ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ಸೆಂಟ್ರಲೈಸ್ಡ್ ಕಿಚನ್ ಏನಿದೆ, ಈ ಒಂದು ಸೆಂಟ್ರಲೈಸ್ಡ್ ಕಿಚನ್ಗಳಲ್ಲಿ ವ್ಯಾಪಕವಾಗಿ ಅಡಿಗೆಯನ್ನ ಮಾಡಿ ಬೇರೆ ಬೇರೆ ರೆಸ್ಟೋರೆಂಟ್ಗಳಿಗೆ ಸಾಗಾಟವನ್ನ ಮಾಡಲಾಗುತ್ತೆ. ಅದ್ರ ಜೊತೆಗೆ ಇವಾಗ ನಾವು ಇಂದಿರಾ ಕ್ಯಾಂಟೀನ್ ಅನ್ನು ಕೂಡ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ಗೂ ಕೂಡ ಒಂದು ಕಡೆಯಲ್ಲಿ ಅಡಿಗೆಯನ್ನ ಮಾಡಿ ಎಲ್ಲ ಭಾಗಕ್ಕೂ ಕೂಡ ಅದನ್ನ ಸರಬರಾಜು ಮಾಡಲಾಗುತ್ತೆ. ಈ ರೀತಿಯಲ್ಲಿ ಸೆಂಟ್ರಲೈಸ್ಡ್ ಕಿಚನ್ಗಳಲ್ಲಿ ಎಷ್ಟರ ಮಟ್ಟಿಗೆ ಸ್ವಚ್ಛತೆಯನ್ನ ಕಾಪಾಡ್ತಾ ಇದ್ದಾರೆ, ಯಾವ ಮಟ್ಟದ ಆಹಾರ ಪದಾರ್ಥಗಳನ್ನ ಬಳಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಈಗ ತನಿಖೆ ಮಾಡಲಿಕ್ಕೆ ಆಹಾರ ಸುರಕ್ಷತಾ ಪ್ರಾಧಿಕಾರ ಮುಂದಾಗಿರುವಂಥದ್ದು. ಮುಂದಿನ ವಾರದಿಂದ ಆನ್ಲೈನ್ ಫುಡ್ ಡೆಲಿವರಿ ಜೊತೆಗೆ ಈ ರೀತಿಯ ಸೆಂಟ್ರಲೈಸ್ ಕಿಚನ್ಗಳ ಮೇಲೂ ಕೂಡ ದಾಳಿ ನಡೆಸಲಿಕ್ಕೆ ಸಜ್ಜಾಗಿರುವಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಈಗ ಕಂಡು ಬಂದಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ತಿಳಿಸಿರುವಂತಹದ್ದು ಓಲ್ಡ್ ಮಾಂಕ್ ರಮ್ ಏನಿದೆ ಇದನ್ನ ಯಾವುದೇ ರೀತಿ ಬಳಸಬಾರ್ದು ಅಂತ ಹೇಳಿ ನಿನ್ನೆಯೂ ಕೂಡ UB ಸಿಟಿಯಲ್ಲಿ ಒಟ್ಟು 3 ಬಾಟಲ್ ಅಷ್ಟು ಓಲ್ಡ್ ಮಾಂಕ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಇದರಲ್ಲಿ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಐಷಾರಾಮಿ ಹೋಟೆಲ್ಗಳು ಜನರನ್ನ ಮೋಸ ಮಾಡ್ತಾ ಇದೆ ಅಂತ ಹೇಳಿ. ಒಟ್ಟಿನಲ್ಲಿ ಕಳೆದ 4 ದಿನದಿಂದಲೂ ಕೂಡ ಸತತವಾಗಿ ದಾಳಿ ಆಗ್ತಾ ಇದೆ. ಈಗ ಆಲ್ರೆಡಿ ಸರಿಸುಮಾರು 4 ದಿನದಿಂದ 500 kgಕ್ಕೂ ಅಧಿಕ ವಸ್ತುಗಳನ್ನ ಇವಾಗ ಸೀಸ್ ಮಾಡಿರುವಂಥದ್ದು. ಇವೆಲ್ಲವನ್ನೂ ಕೂಡ ಲ್ಯಾಬ್ಗಳಿಗೆ ಕಳಿಸಿ ಅಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಒಂದು ವೇಳೆ ಲ್ಯಾಬ್ ಟೆಸ್ಟ್ ಅಲ್ಲಿ ಏನಾದರೂ ಈ ಒಂದು ಆಹಾರ ಪದಾರ್ಥಗಳು ಸುರಕ್ಷಿತವಾಗಿಲ್ಲ ಅಂತ ಹೇಳಿ ಬಂತು ಅಂತ ಹೇಳಿದ್ರೆ ಅಂತಹ ಹೋಟೆಲ್ಗಳಿಗೆ ಇವಾಗ ಫೈನ್ ಹಾಕ್ಲಿಕ್ಕೂ ಕೂಡ ಆಹಾರ ಸುರಕ್ಷತಾ ಪ್ರಾಧಿಕಾರ ಮುಂದಾಗಿರುವಂತಹದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.